ಸ್ಯಾಮ್ಸಂಗ್ನ ನೆಕ್ಸ್ಟ್ ಫ್ಲ್ಯಾಗ್ಶಿಪ್ ಫೋಲ್ಡೇಬಲ್ ಗ್ಯಾಲಕ್ಸಿ Z Fold 7 ಇಂಡಿಯಾದಲ್ಲಿ ಲಾಂಚ್ ಆಗೋಕ್ಕೆ ರೆಡಿಯಾಗಿದೆ. ಇದನ್ನು ಸ್ಯಾಮ್ಸಂಗ್ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ, ಆದರೆ ಜುಲೈ ಮಧ್ಯದಲ್ಲೇ ಈ ಒಂದು ಹ್ಯಾಂಡ್ಸೆಟ್ ಲಾಂಚ್ ಆಗುತ್ತೆ ಅಂತ ರೂಮರ್ಸ್ ಇದೆ. ಸೊ ಈ ಒಂದು ಮೊಬೈಲ್ನ ಲೀಕ್ಸ್ ಮತ್ತು ಸ್ಪೆಸಿಫಿಕೇಷನ್ ಏನೇನು ಲೀಕ್ಸ್ ಆಗಿದೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮ್ಗೆ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನನ್ನ ಹೊಸ ವೀಡಿಯೋಸ್ನ ನೋಟಿಫಿಕೇಷನ್ಗಳಿಗಾಗಿ. ಸೊ ಇದರ ಲೀಕ್ಸ್ ಹೇಗಿದೆ ಅಂತ ನೋಡೋಣ ಬನ್ನಿ. ಸೊ ಇದು ಒಂದು ಫೋಲ್ಡೇಬಲ್ ಮೊಬೈಲ್ ಆಗಿರೋದ್ರಿಂದ ಇದನ್ನು ಒಂದು ಸ್ಯಾಮ್ಸಂಗ್ನ ಬಿಗ್ಗರ್ ಡಿಸ್ಪ್ಲೇ ಮೊಬೈಲ್ ಅಂತಲೇ ಹೇಳ್ಬೋದು. ಇದು ಫೋಲ್ಡ್ ಆದಾಗ ನಿಮಗೆ 6.5 ಇಂಚ್ ಡಿಸ್ಪ್ಲೇ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಮತ್ತು ಇದು ಎಕ್ಸ್ಪೆಂಡ್ ಆದಾಗ ನಿಮಗೆ 8 ಇಂಚ್ ಅಥವಾ 8.5 ಇಂಚ್ ನಿಮಗೆ ಡಿಸ್ಪ್ಲೇ ನೋಡೋದಕ್ಕೆ ಸಿಗುತ್ತೆ ಅಂತ ರೂಮರ್ಸ್ ಹೇಳ್ತಾ ಇದೆ. ಈ ಒಂದು ಮೊಬೈಲ್ನ ಥಿಕ್ನೆಸ್ನ ನೋಡೋದಾದರೆ ಅನ್ಫೋಲ್ಡ್ ಇದ್ದಾಗ 4.54 mm ಥಿಕ್ನೆಸ್ ಇರುತ್ತೆ, ಮತ್ತು ಫೋಲ್ಡ್ ಆಗಿದ್ದಾಗ 9 mm ಥಿಕ್ನೆಸ್ ಇರುತ್ತೆ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತಾಡೋದಾದರೆ ಈ ಒಂದು ಮೊಬೈಲ್ನಲ್ಲಿ ಟ್ರಿಬಲ್ ಕ್ಯಾಮ್ರಾ ಸೆಟಪ್ಪನ್ನು ಕೊಟ್ಟಿದ್ದಾರೆ. ಮೇನ್ ಕ್ಯಾಮ್ರಾ ಬಂದು 200 ಮೆಗಾಪಿಕ್ಸೆಲ್ ಕ್ಯಾಮ್ರಾನ ಕೊಟ್ಟಿದ್ದಾರೆ, ಮತ್ತು ಅಲ್ಟ್ರಾ ವೈಡ್ಗೋಸ್ಕರ 12 ಮೆಗಾಪಿಕ್ಸೆಲ್ ಕ್ಯಾಮ್ರಾನ ಕೊಟ್ಟಿದ್ದಾರೆ, ಮತ್ತು ಟೆಲಿಫೋಟೋ ಲೆನ್ಸ್ಗೆ 10 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಇನ್ನು ಕವರ್ ಫ್ರಂಟ್ ಕ್ಯಾಮ್ರಾಗೋಸ್ಕರ 10 ಮೆಗಾಪಿಕ್ಸೆಲ್ ಕೊಟ್ಟಿದ್ದಾರೆ, ಮತ್ತು ಇಂಟರ್ನಲ್ನ ಫ್ರಂಟ್ ಕ್ಯಾಮ್ರಾಗೆ 4 ಮೆಗಾಪಿಕ್ಸೆಲನ್ನು ಕೊಟ್ಟಿದ್ದಾರೆ. ಮತ್ತು ಈ ಒಂದು ಮೊಬೈಲ್ನ ಕ್ಯಾಮ್ರಾದಲ್ಲಿ ತೆಗೆಯೋ ಇಮೇಜಸ್ಸು ನೆಕ್ಸ್ಟ್ ಲೆವೆಲ್ ಆಗಿ ಬರುತ್ತೆ ಅಂತ ಹೇಳ್ಬೋದು. ಏನಕ್ಕಂದರೆ ಈ ಒಂದು ಮೊಬೈಲ್ನಲ್ಲಿ ಗ್ಯಾಲಕ್ಸಿ AI Pro Visual ಅನ್ನೋ ಫೋಟೋ ಇಂಜಿನ್ ಅನ್ನೋ ಒಂದು ಫ್ಯೂಚರ್ ಇದರಿಂದ ನೀವು ಯಾವುದೇ ಒಂದು ಫೋಟೋ ತೆಗೆದ್ರೂ ಒಂದು ನೆಕ್ಸ್ಟ್ ಲೆವೆಲ್ ಅಡ್ವಾನ್ಸ್ಡ್ ಆಗಿ ಇಮೇಜು ಪ್ರೊಸೆಸ್ ಆಗುತ್ತೆ. ಇನ್ನು ಪ್ರೊಸೆಸರ್ನ ಬಗ್ಗೆ ಮಾತಾಡೋದಾದರೆ ಈ ಒಂದು ಮೊಬೈಲ್ಗೆ ಸ್ನ್ಯಾಪ್ಡ್ರ್ಯಾಗನ್ 888ನ ಪವರ್ಫುಲ್ ಪ್ರೊಸೆಸರ್ನ ಕೊಟ್ಟಿದ್ದಾರೆ. ಇದರಲ್ಲಿ ನೀವು ಯಾವುದೇ ರೀತಿಯ ಹೈಯರ್ ಎಂಡ್ ಗೇಮ್ಸ್ನ ಪ್ಲೇ ಮಾಡ್ಬೋದು, ಯಾವುದೇ ರೀತಿಯ ಹ್ಯಾಂಗಿಂಗ್ ಇಲ್ಲದೇ. ಮತ್ತು ನೆಕ್ಸ್ಟು ಬ್ಯಾಟ್ರಿನ ನೋಡೋದಾದರೆ ಈ ಒಂದು ಮೊಬೈಲ್ಗೆ 4400 mAhನ ಬ್ಯಾಟ್ರಿನ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಒಂದು ಬ್ಯಾಟ್ರಿ ನಿಮಗೆ ಈ ಒಂದು ಮೊಬೈಲ್ಗೆ 55 ಮಿನಿಟ್ಸ್ನ ತನಕನೂ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ಬೋದು. ಏನಕ್ಕಂದರೆ ಈ ಒಂದು ಮೊಬೈಲ್ಗೆ ಕಾರ್ಬನ್ ಸಿಲಿಕಾನ್ ಬ್ಯಾಟ್ರಿನ ಆ್ಯಡ್ ಮಾಡಿದ್ದಾರೆ, ಅದರಿಂದ ಬ್ಯಾಟ್ರಿ ಬ್ಯಾಕಪ್ ಕೂಡ ಜಾಸ್ತಿ ಬರುತ್ತೆ ಅಂತ ಹೇಳ್ಬೋದು. ಮತ್ತು ನೆಕ್ಸ್ಟ್ ಬಂದು ಚಾರ್ಜಿಂಗ್ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ 25 ವ್ಯಾಟ್ನ ವೈರ್ ಚಾರ್ಜಿಂಗ್ ಕೊಟ್ಟಿದ್ದಾರೆ, ಮತ್ತು 15 ವ್ಯಾಟ್ನ ವೈರ್ಲೆಸ್ ಚಾರ್ಜಿಂಗನ್ನು ಈ ಒಂದು ಮೊಬೈಲ್ನಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಮೊಬೈಲ್ನ OS ಬಗ್ಗೆ ಮಾತಾಡೋದಾದರೆ ಈ ಒಂದು ಮೊಬೈಲ್ನಲ್ಲಿ ಆ್ಯಂಡ್ರಾಯ್ಡ್ 16 ಮತ್ತು ಸ್ಯಾಮ್ಸಂಗ್ನ One UI 8ನ OSನೊಂದಿಗೆ ಈ ಒಂದು ಮೊಬೈಲ್ ಬರ್ತಾ ಇದೆ. ಮತ್ತು ಈ ಒಂದು ಮೊಬೈಲ್ 3 ವೇರಿಯಂಟ್ಸ್ನಲ್ಲಿ ಲಾಂಚ್ ಆಗ್ತಾ ಇದೆ. ಮೊದಲನೇದು 256 GB ಸ್ಟೋರೇಜ್ ಮತ್ತು 12 GB ರ್ಯಾಮ್ನೊಂದಿಗೆ, ಮತ್ತು ಸೆಕೆಂಡ್ ವೇರಿಯಂಟ್ ಬಂದು 512 GB ಸ್ಟೋರೇಜ್ ಮತ್ತು 12 GB ರ್ಯಾಮ್ನೊಂದಿಗೆ ಲಾಂಚ್ ಆಗ್ತಾಯಿದೆ. ಮತ್ತು ಮೂರನೇದಾಗಿ 1 TB ಸ್ಟೋರೇಜ್ ಮತ್ತು 16 GB ರ್ಯಾಮ್ನೊಂದಿಗೆ ಈ ಒಂದು ಹ್ಯಾಂಡ್ಸೆಟ್ ಲಾಂಚ್ ಆಗ್ತಾ ಇದೆ. ಈ ಒಂದು ಮೊಬೈಲ್ ಯಾವ ಕಲರ್ಸ್ ವೇರಿಯಂಟ್ನಲ್ಲಿ ಸಿಗುತ್ತೆ ಅಂತ ನೋಡೋದಾದರೆ ಮೊದಲನೇದಾಗಿ ಬ್ಲೂ ಶ್ಯಾಡೋ ಅನ್ನೋ ಈ ಒಂದು ಕಲರ್ನಲ್ಲಿ ಈ ಒಂದು ಮೊಬೈಲ್ ನೋಡೋದಕ್ಕೆ ಸಿಗುತ್ತೆ. ಮತ್ತು ನೆಕ್ಸ್ಟ್ ಬಂದು ಸಿಲ್ವರ್ ಶ್ಯಾಡೋ ಅನ್ನೋ ಈ ಒಂದು ಕಲರ್ನಲ್ಲೂ ಕೂಡ ಸಿಗುತ್ತೆ. ಮತ್ತು ಮೂರನೇದಾಗಿ ಜೆಟ್ ಬ್ಲ್ಯಾಕ್ ಅನ್ನೋ ಈ ಒಂದು ಕಲರ್ನಲ್ಲೂ ಈ ಒಂದು ವೇರಿಯಂಟ್ ಮೊಬೈಲ್ ಸಿಗುತ್ತೆ. ಸೊ ಈ 3 ವೇರಿಯಂಟ್ ಕಲರ್ಸ್ನಲ್ಲಿ ಈ ಒಂದು ಮೊಬೈಲ್ ಲಾಂಚ್ ಆಗ್ತದೆ. ಮತ್ತು ಈ ಒಂದು ಮೊಬೈಲ್ನ ಪ್ರೈಸ್ ನೋಡೋದಾದರೆ ಈ ಒಂದು ಸ್ಯಾಮ್ಸಂಗ್ Z Fold 7ನ ಈ ಒಂದು ಸ್ಟಾರ್ಟಿಂಗ್ ಪ್ರೈಸ್ ಬಂದು 1,64,999 ರೂಪಾಯಿ ಅಂತ ಅಂದಾಜು ಮಾಡಿ ಹೇಳಲಾಗಿದೆ. ಈ ಒಂದು ಮೊಬೈಲ್ನ ಪರ್ಫೆಕ್ಟ್ ಅಕ್ಯುರೇಟ್ ಪ್ರೈಸ್ನ ನೀವು ತಿಳ್ಕೋಬೇಕು ಅಂದರೆ ಈ ಒಂದು ಮೊಬೈಲ್ ಲಾಂಚ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ, ಅಲ್ಲಿ ತನಕ ನೀವು ಕಾಯಬೇಕಾಗುತ್ತೆ. ಸೊ ಈ ಒಂದು ಮೊಬೈಲ್ ನಿಮ್ಗೇನಾದರೂ ಇಷ್ಟ ಆಗಿದರೆ ಕಮೆಂಟ್ ಬಾಕ್ಸ್ನಲ್ಲಿ Z Fold 7 ಅಂತ ಕಮೆಂಟ್ ಮಾಡಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಈ ಥರ ವೀಡಿಯೋಸ್ಗಳಿಗಾಗಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಈ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ.